ಇಲ್ಲ, ಸಭಾಪತಿಗಳು ಹೊರಟ್ಟಿ ಸಾಹೇಬ್ರ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಸಭಾಪತಿಗಳು ಮಾತಾಡ್ತಾ ಕೆಲವರು ಆಕಸ್ಮಿಕವಾಗಿ ಗೆಲ್ತಾರೆ ಅಂತೇಳಿದ್ದಾರೆ. ಸಭಾಪತಿಗಳೇ, ತುಂಬ ಗೌರವದಿಂದ ಹಿರಿಯರಿದ್ದೀರ ನೀವು. ಆಕಸ್ಮಿಕವಾಗಿ ಸಭಾಪತಿಗಳಾಗ್ಬೋದೇನೋ ಸರ್, ಆಕಸ್ಮಿಕವಾಗಿ ಶಾಸಕರಾಗೋದು ಕಷ್ಟ ಅಂತ ನನ್ನ ಅಭಿಪ್ರಾಯ. ನೋಡಿ, ನಮ್ಮ ಖಾದರ್ ಸಾಹೇಬರು ಪ್ರಾಮಾಣಿಕರಿದ್ದಾರೆ. ಯಾಕೆ ಸರ್ ಇಲ್ಲೇನಾಗ್ತಿದೆ, ಬಿ ಜೆ ಪಿಯವ್ರಿಗೆ ಎಲ್ಲಿ ಖಾದರ್ ಅವರು ಮಿನಿಸ್ಟರ್ ಆಗಿಬಿಡ್ತಾರೋ, ಮಿನಿಸ್ಟರ್ ಆಗಿಬಿಟ್ರೆ ಈಗಲೇ ಅವ್ರು ಸ್ಪೀಕರ್ ಆಗಿರೋದು ಬಿ ಜೆ ಪಿಯವ್ರಿಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ನನಗೆ ಅರ್ಥ ಆಗದೆ ಇರೋದು, ಈ ಬಿ ಜೆ ಪಿಯವ್ರಿಗೆ ಮುಸ್ಲಿಂ ನಾಯಕರನ್ನು ನೀವು ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಾ? ಖಾದರ್ ಸಾಹೇಬ್ರ ಬಗ್ಗೆ ನಿಮ್ಮ ಹತ್ರ ಏನಾದರೂ ದಾಖಲೆ ಇದ್ದರೆ ಬಿಡುಗಡೆ ಮಾಡಿ. ಸುಮ್ಮನೆ ಖಾದರ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡ್ತೀರಾ, ಜಮೀರ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡ್ತೀರಾ? ದಯವಿಟ್ಟು ಖಾದರ್ ಅವ್ರ ಬಗ್ಗೆ ಬಂದಿರೋ ಆರೋಪಗಳು ಎಲ್ಲ ಸುಳ್ಳು. ಸುಮ್ಮನೆ ಬಿ ಜೆ ಪಿಯವರು ಅವ್ರು ಮಿನಿಸ್ಟರ್ ಆಗೋ ಟೈಮಲ್ಲಿ ಸುಮ್ಮನೆ ಅವ್ರಿಗೆ ಅಡ್ಡಗಾಲ ಆಗ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಜನರಲಾಗಿ ನಮಗೆಲ್ಲ ಅಲ್ಲ, ಖಾದರ್ ಸಾಹೇಬರು ಮಿನಿಸ್ಟರ್ ಆಗಬೇಕು ಅನ್ನೋದು ನನ್ನ ಆಸೆ ತಾನೆ. ನನಗೆ ತನ್ವೀರ್ ಸೇಠ್ ಸಾಹೇಬರು ಮಿನಿಸ್ಟರ್ ಆಗಬೇಕು, ರಿಜ್ವಾನ್ ಅರ್ಷದ್ ಅವರು ಮಿನಿಸ್ಟರ್ ಆಗಬೇಕು, ಖಾದರ್ ಸಾಹೇಬರು ಮಿನಿಸ್ಟರ್ ಆಗಬೇಕು, ಜಮೀರ್ ಅಹಮದ್ ಸರು ಮಿನಿಸ್ಟರ್ ಆಗಬೇಕು. ನನಗೆ ಆಸೆ ಇದೆ, ವ್ಯಕ್ತಪಡಿಸೋದ್ರಲ್ಲಿ ತಪ್ಪೇನಿದೆ? ಅಂದರೆ ನನ್ನ ಆಸೆ ಇದು. ಬಟ್ ಅವ್ರಿಗೂ ಒಂದು ಅವಕಾಶ ಬರೋ ಟೈಮಲ್ಲಿ ಸುಮ್ಮನೆ ಫಾಲ್ಸ್ ಎಲಿಗೇಷನ್ ಮಾಡೋದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಸರ್.